ಹಲೋ, ನಮಸ್ತೆ ಪ್ರೀತಿಯ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವಾಗ ಏನಂತಂದರೆ, ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ಹಾಗೆ ಒಂದು ಮಾತು ಏನಂದರೆ, ಯಾರು ಇವಾಗ ಮದುವೆ ಆಗಕ್ಕೆ ಹೋಗ್ತಾಯಿದ್ದೀರ, ಹುಡುಗ ಅಥವಾ ಹುಡುಗಿ ಯಾರು ಮದುವೆ ಆಗಕ್ಕೆ ಹೋಗ್ತಾಯಿದ್ದೀರ, ಪ್ಲೀಸ್ ಸ್ವಲ್ಪ ದಯವಿಟ್ಟು ನೋಡಿ ಮಾಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನೀವು ಹುಡುಗಿ ಆಗಿದ್ದರೆ ಆಲ್ರೆಡಿ ಅವ್ರ ಹುಡುಗ ಇನ್ನೊಂದು ಹುಡುಗಿ ಕಮಿಟ್ಮೆಂಟಲ್ಲಿ ಇರ್ಬೋದು, ಅಥವಾ ಮದುವೆನೇ ಆಗಿರ್ಬೋದು, ನಿಮಗೆ ಮೋಸ ಮಾಡ್ತಾ ಇರ್ಬೋದು. ದಯವಿಟ್ಟು ಪ್ಲೀಸ್ ಒಂದೆಲ್ಲ 10 ಬಾರಿ ವಿಚಾರಿಸಿ ಅಂತ ನಾನು ಹೇಳ್ತೀನಿ. ಯಾರೋ ಗೈಡೆನ್ಸ್ ತೊಗೊಳ್ಳಿ, ಇಲ್ಲ ಒಳ್ಳೆ ಜ್ಯೋತಿಷ್ಯರ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತೀನಿ, ಓಕೆನಾ? ಏನಕ್ಕಂದರೆ ಲೈಫಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ತಪ್ಪು ಮಾಡಿಬಿಟ್ರಿ ಅಂತಂದರೆ ಲೈಫ್ ಲಾಂಗ್ ಸಫರ್ ಪಡಬೇಕಾಗುತ್ತೆ. ದಯವಿಟ್ಟು ಈ ಮಾತನ್ನು ನನ್ನ ಪ್ರತಿಜ್ಞೆ ಅಂದ್ಕೊಳ್ಳಿ, ಇಲ್ಲ ನನ್ನ ಆಜ್ಞೆ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಓಕೆನಾ? ದಯವಿಟ್ಟು ಮದುವೆ ಆದಮೇಲೆ ಮೋಸ ಹೋದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಮೊದಲೇ ಸ್ವಲ್ಪ ವಿಚಾರ ಮಾಡಿ. ಹುಡುಗನೂ ಮೋಸ ಹೋಗ್ತಿರ್ಬೋದು, ಈ ಕಡೆ ಹುಡುಗಿನೂ ಮೋಸ ಹೋಗ್ತಿರ್ಬೋದು. ಮೊದಲೇ ನೀವು ವಿಚಾರಿಸ್ಬಿಟ್ಟು ಮದುವೆ ಆಗಿ ಅಂತ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ, ಓಕೆನಾ? ಬನ್ನಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಏನು ಬಂದಿದೆ ನೋಡಿ, ಸ್ಟಾರ್ಟಿಂಗ್ ವರ್ಡ್ ಕಾರ್ಡ್ ಬಂದುಬಿಟ್ಟಿದೆ. ಐ ಆಮ್ ಸೋ ಹ್ಯಾಪಿ. ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಏನಿದೆ? ತುಂಬ ದಿನ ಆಯಿತು ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ, ಓಕೆನಾ? ಏನಕ್ಕಂದರೆ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತಲ್ವ, ಇಲ್ಲ ಇನ್ಮೇಲೆ ಡೈಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಅವರು ಡೈಲಿ ವಿಡಿಯೋ ಮಾಡಲೇಬಾರ್ದು ಅಂತ ನಂಗೆ ಆ ಥರ ಮಾಡಿದ್ದಾರೆ, ಮತ್ತೆ ಮಾಡುವಂತ ಬಂದಿದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ಇನ್ಮೇಲೆ ನನಗೇನು ತೊಂದರೆ ಕೊಟ್ಟರೆ ನನ್ನ ಶತ್ರುಗಳು ಅಲ್ಲೇ ಮಟಾಶ್ ಆಗಿಬಿಡ್ಬೇಕು. ಅದೇ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಿಮ್ಮದು ಹಾಗೇ ಇರಲಿ, ಶತ್ರುಗಳೆಲ್ಲ ಮಟಾಶ್ ಆಗಿಬಿಡಲಿ, ಓಕೆ? ಬೇಡ, ಈಗ ರೀಡಿಂಗ್ ಮಾಡೋಣ, ಓಕೆ? ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಏನಿದೆ? ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಇಲ್ಲಿಡ್ತೀನಿ. ಇದು ಫಸ್ಟ್ ಇದು ನಿಮ್ಮದು, ಇಲ್ಲಿ ನಿಮ್ಮ ವ್ಯಕ್ತಿದು, ಓಕೆನಾ? ಸಫಲ್. ಪ್ಲೀಸ್ ಎಂಟರ್ಸ್ ಪ್ಲೀಸ್ ಗೈಡೆನ್ಸ್ ಕಾರ್ಡ್. ಓಕೆ, ಥ್ಯಾಂಕ್ ಯು. ಇಷ್ಟು ಕಾರ್ಡ್ ಕೊಟ್ಬಿಟ್ರು. ಪ್ಲೀಸ್ ಎಂಟರ್ಸ್, ಇಲ್ಲಿ ಅವರ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಏನಿದೆ ಪ್ಲೀಸ್ ಕೊಡಿ. ಓ ಮೈ ಗಾಡ್, ಇಷ್ಟು ಕಾರ್ಡ್ ಕೊಟ್ಬಿಟ್ಟಿದ್ದಾರೆ, ಶಫಲ್ ಮಾಡೋದು ಅವಶ್ಯಕತೆನೇ ಇಲ್ಲ. ಓಕೆ ನೋಡಿ, ಒಂದು ನಿಮಿಷ ತಾಳಿ. ಏನಕ್ಕಂದರೆ ಇದು ರೆಡ್ ರೋಸು, ಇದು ಯೆಲ್ಲೋ ರೋಸು. ಇದು ಫಸ್ಟ್ ಒಂದು ಶಫಲ್ ಏನು ಮಾಡಿದನಲ್ಲ, ಇದು ನಿಮ್ಮದು ಸಿಚುವೇಶನ್ನು. ಇದು ಎಲ್ಲೋ ಏನು ಶಫಲ್ ಮಾಡಿದನಲ್ಲ, ಇದು ನಿಮ್ಮ ವ್ಯಕ್ತಿಯ ಸಿಚುವೇಶನ್, ಓಕೆನಾ? ಇವಾಗ ನೋಡೋಣ ಫಸ್ಟ್ ಒನ್. ಥ್ಯಾಂಕ್ ಯು. 9 of Cups, the High Priestess, Ace of Wands, Queen of Wands, and 3 of Cups, Emperor, 9 of Swords, and Page of Pentacles. Wow, ಎಷ್ಟೊಂದು ಕಾರ್ಡ್ ಬಂದಿದೆ. King of Swords and the Star. Okay. ಹೇಳ್ತೀನಿ ವೇಟ್ ಸ್ವಲ್ಪ ಕಾರ್ಡ್ ತೋರಿಸ್ಕೊಂಡ್ಬಿಡ್ತೀನಿ, ಆಯಿತಾ? 9 of Cups, ನೀವೇನು ಅಂದ್ಕೊಂಡ್ರು ತಥಾಸ್ತು. ನೀವೇನೋ ಒಂದು ದೊಡ್ಡ ಸಾಧನೆ ಅಂದ್ಕೊಂಡಿರ್ಬೋದು, ನೀವೇನೋ ಒಂದು ಅಚೀವ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ಅದಕ್ಕೆ ದೇವರು
ಅಸ್ತು ಮಗಳೇ, ಅಸ್ತು ಮಗನೇ ಅಂತ ಹೇಳ್ತಿದ್ದಾರೆ. ದ ಹೈ ಪ್ರಿಸ್ಟೆಸ್, ನೀವು ಒಂಟಿ ಮಹಿಳೆ, ನೀವು ತುಂಬ ನೇರವಾದ ಮಾತು, ಕತ್ತಿ ಥರ ಮಾತು, ಓಕೆನಾ. ಯಾರಿಗೂ ನೀವು ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮಲ್ಲಿ ದೃಢತೆ ಮತ್ತು ವಿಶ್ವಾಸ ತುಂಬ ಇರುತ್ತೆ. ಹಾಗಾಗಿ ಯಾವುದಕ್ಕೂ ಹೋಗಲ್ಲ, ಸರಿಯಾದ ದಾರಿಯಲ್ಲಿ ನೀವು ಹೋಗ್ತಾ ಇರ್ತೀರ, ಓಕೆನಾ. ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೆ, ಅದು ಪಾಸಿಟಿವ್ ಕಡೆ. ನೀವೇನು ಎಜುಕೇಷನ್ ಮಾಡೋಕ್ಕೆ ಹೋದರೂ ಒಳ್ಳೆಯದಾಗುತ್ತೆ, ಓಕೆ. ಒಂದು ಲೈಫಲ್ಲಿ ಏನು ಸಕ್ಸಸ್ ಕಾಣ್ತಾ ಇದ್ದೀರ ಅದಕ್ಕೆ ನೀವು ಮನೆ ತೊಗೊಳ್ತಾ ಇದ್ರೆ ಒಳ್ಳೆಯದಾಗುತ್ತೆ. ಮದುವೆ ಆಗ್ತಿದ್ರೆ ಅಸ್ತು, ಮಕ್ಕಳಾಗಲ್ವಾ ಅಸ್ತು, ನೀವೇನು ಅಂದ್ಕೊಂಡ್ರು ಅಸ್ತು. ನಿಮ್ಗೆ ಒಳ್ಳೆ ಪಾಸಿಟಿವ್ ಕಾರ್ಡ್ ಅದು. ಕ್ವೀನ್ ಆಫ್ ವಾಂಡ್ಸ್, ಇವರ ಕ್ವೀನು ನೀವು, ಓಕೆನಾ. ಒಂಟಿ ಮಹಿಳೆ ಆಗಿರ್ಬೋದು, ಒಂಟಿ ಮಹಿಳೆ ಯುದ್ಧದಲ್ಲಿ ಹೇಗೆ ಗೆದ್ದು ಬರ್ತಾರೆ ಆ ಥರ ನಿಮ್ಮದು ಪರಿಸ್ಥಿತಿ ಇದೆ. ಇವರೇ ಕ್ವೀನ್ ಆಫ್ ವಾಂಡ್ಸ್. ನೀವು ತುಂಬ ಅಚೀವ್ ಮಾಡ್ತೀರಾ, ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ನೀವು ತುಂಬ ಅಚೀವ್ ಮಾಡ್ತೀರಾ, ಸಾಧನೆಗಳ ಮೆಟ್ಟಿಲನ್ನು ಏರ್ತೀರ, ನೀವು ಯಾವುದಕ್ಕೂ ನೀವು ಹೆದರೋದಿಲ್ಲ ಅಂತ ಹೇಳ್ತಿದ್ದಾರೆ. ಟು ಆಫ್ ವಾಂಡ್ಸ್, ಎರಡೆರಡಿದೆ ಅವಕಾಶಗಳು. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಳ್ಳಿ. ದ ಸ್ಟಾರ್, ನೀವೊಬ್ಬರು ಸ್ಟಾರ್ ಇದ್ದೀರಾ, ಓಕೆ. ಸ್ಟಾರ್ ಆದರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತಂದರೆ, ನಿಮ್ಮದೆಲ್ಲೋ ಒಳ್ಳೆತನ ಇನ್ನೆಲ್ಲೋ ಬೇರೆ ಕಡೆ ಹೋಗ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ಎಲ್ಲೋ ಹೋಗ್ತಾ ಇದೆ. ನಿಮ್ದು ಏನು ಎನರ್ಜಿನ ನೀವು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಬೇರೆಯವರು ಅದನ್ನು ತೊಗೊಂಡ್ಬಿಟ್ಟು ನಿಮ್ಮದೇ ಕಾಪಿ ಹೊಡೆದು ನಿಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ. ನೀವು ಹೋಗ್ತಾ ಇದ್ರೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ದೀರ, ಬಟ್ ನಿಮ್ಮ ಜೊತೆ ಇದ್ದವ್ರು ಏನು ಮಾಡ್ತಿದ್ದಾರೆ, ನಿಮ್ಮ ಎನರ್ಜಿನ ಅವರು ತಗೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಧ್ಯಾನ ಮಾಡ್ತಿದ್ದೀರ ಅಂದ್ಕೊಂಡು ಅದನ್ನ ಎನರ್ಜಿ ತಗೊಳ್ತಾ ಇರ್ತಾರೆ, ಓಕೆ. ನೀವೇನೋ ಒಂದು ನಾನು ಇದನ್ನು ಮಾಡಬೇಕು ಅಂತ ಹೇಳ್ತೀರ ನೀವು, ಬಟ್ ಅವರು ಅದನ್ನು ನಿಮ್ಗಿಂತ ಮುಂಚಿತವಾಗಿ ಮಾಡಿಬಿಡ್ತಾರೆ. ಅದಕ್ಕೆ ನಿಮ್ಮ ರೆಕಾರ್ಡ್ಸು, ನಿಮ್ದೇನಾದ್ರು ರೆಕಾರ್ಡ್ಸ್ ಎಲ್ಲ ಇತ್ತಂದರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ರೆಕಾರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರೆಕಾರ್ಡ್ಸನ್ನು ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಮದೇನಿದೆಯಲ್ಲ ನಿಮ್ಮದು ತೊಗೊಂಡ್ಬಿಟ್ಟು ಅವರು ಹೆಸರು ಮಾಡೋದು ಅಂತಾರಲ್ಲ, ಆ ಥರ ದುರ್ಬುದ್ಧಿಯವರು ನಿಮ್ಮ ಜೊತೆ ಇದ್ದಾರೆ. ಬಿ ಕೇರ್ಫುಲ್. ನೀವು ಥರ್ಡ್ ಪಾರ್ಟಿಲಿ ಸಿಕ್ಕಾಕೊಂಡಿರೋ ಅಂದ್ಕೊಂಡಿದ್ದೀನಿ, ಬಟ್ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು. ಮೋಜು ಮಸ್ತಿ, ನೀವು ತುಂಬ ಚೆನ್ನಾಗಿದ್ದೀರ ಥರ್ಡ್ ಪಾರ್ಟಿಯಲ್ಲಿ. ಇದು ಒಳ್ಳೆಯದಲ್ಲ ಥರ್ಡ್ ಪಾರ್ಟಿಯಲ್ಲಿ ಇದ್ದಿದ್ದು, ಓಕೆನಾ. ಇದು ನನಗೆ ಯಾಕೋ ಸರಿ ಬರ್ತಿಲ್ಲ ಇದು ಕಾರ್ಡು. ಯಾಕಂದರೆ ಥರ್ಡ್ ಪಾರ್ಟಿಯಿಂದ ಒಂದು ಇಡೀ ಇದನ್ನು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ದಯವಿಟ್ಟು ಥರ್ಡ್ ಪಾರ್ಟಿಯಲ್ಲಿದ್ದಲ್ಲ, ದಯವಿಟ್ಟು ನಿಮ್ಮ ಜ್ಞಾನೋದಯ ಆಗಿಬಿಟ್ಟು ವಾಪಸ್ ನಿಮ್ಮ ದಾರಿ ನೀವು ವಾಪಸ್ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ದೇವ್ರ ಹತ್ರ. ದ ಎಂಪರರ್, ನೀವೊಬ್ಬ ರಾಜ. ನೀವು ಯಾವ ರಾಜ ಅಂತಂದರೆ, ನೀವೊಬ್ಬ ರಾಜ. ನಿಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತೀರ. ನೈನ್ ಆಫ್ ಸೋರ್ಸು, ನಿಮಗೆ ರಾತ್ರಿ ಮಲಗಿದ್ರೆಲ್ಲ ನಿದ್ದೆ ಬರಲ್ಲ. ಕಹಿ ಘಟನೆಗಳು ಆಗಿದ್ದೇ ನಿಮ್ಮ ತಲೆಯಲ್ಲಿ ಇರುತ್ತೆ. ದಯವಿಟ್ಟು ಅದನ್ನು ಕಿತ್ತು ಬಿಸಾಕಿ ಅಂತ ಹೇಳ್ತಾ ಇದ್ದೀನಿ. ಏನಾಗಿದೆಯೋ ಅದನ್ನು ಮರೆತುಬಿಡಿ, ದಯವಿಟ್ಟು ಮರೆತುಬಿಡಿ. ಏನಕ್ಕಂದರೆ ಆಗೋಗಿದ್ದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಏನಕ್ಕೆ ಅದಕ್ಕೆ ಕಣ್ಣೀರು ಹಾಕ್ತಿದ್ರೆ, ನೀವು ಆಲ್ರೆಡಿ ಇಲ್ಲಿ ಥರ್ಡ್ ಪಾರ್ಟಿಲಿ ಇದ್ದೀರಾ, ಅದಕ್ಕೋಸ್ಕರ ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ. ಇದರಿಂದ ಬಿಟ್ಟು ಹೇಗೆ ಹೊರಗೆ ಬರೋದು ಅಂತ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ನೀವೊಬ್ಬ ರಾಜ ಅಂದೆ, ಯಾವ ರಾಜ ಅಂತ ಹೇಳಿಲ್ಲ, ಕಾಮುಕ ರಾಜ. ನೀವೊಬ್ಬ ಕಾಮುಕ ರಾಜ ನೀವು, ಓಕೆನಾ. ನಿಮಗೆ ಹೇಗೆ ಬೇಕೋ, ಯಾರು ಬೇಕೋ, ಹೇಗೆ ಬೇಕೋ ಹಾಗೆ ನೀವು ಯೂಸ್ ಮಾಡ್ಕೊಳ್ಳೋದು ಬಿಸಾಕೋದು, ಆ ಥರ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ, ಓಕೆನಾ. ದಯವಿಟ್ಟು ಅಕಸ್ಮಾತ್ ನೀವು ಯಾರು ಅಲ್ಲ ಅಂದರೆ ದಯವಿಟ್ಟು ಈ ಮಾತನ್ನು ತೊಗೊಳಕ್ಕೆ ಹೋಗ್ಬೇಡಿ. ಯಾರು ಇದ್ದಾರೆ ದಯವಿಟ್ಟು ಕಾರ್ಡ್ ಅದನ್ನೇ ಹೇಳೋದು, ಬೇರೆ ಯಾರನ್ನೂ ಅಲ್ಲ. ಒಬ್ಬ ಕಾಮುಕ ರಾಜ ಇವನು. ನೀವು ಆಲ್ರೆಡಿ ಥರ್ಡ್ ಪಾರ್ಟಿಲಿ ಇದ್ದಾನೆ, ಅದಕ್ಕೋಸ್ಕರ ಇಲ್ಲಿ ನೈಟೆಲ್ಲ ಅಳ್ತಾ ಇದ್ದಾನೆ,
ಯಾಕಂದರೆ ಇದನ್ನು ಬಿಟ್ಟು ಬರೋಕ್ಕಾಗ್ತಿಲ್ಲ ಅವನಿಗೆ. ಅಡಿಕ್ಷನ್ನಿಗೆ ಬಲಿ ಆಗಿಬಿಟ್ಟು ಇದನ್ನು ಬಿಟ್ಟು ಬರೋಕ್ಕೆ ಆಗ್ತಿಲ್ಲ. ಇಲ್ಲಿ ಹತ್ರ ಏನು ಪ್ರಯೋಜನ ಇಲ್ಲಿ? ಹಾಂ, ಸರಿಯಾದ ದಾರಿ ಬರಬೇಕಲ್ವ ಇಲ್ಲಿ. ಪೇಜ್ ಆಫ್ ಪೆಂಟಿಕಲ್, ನಿಮ್ಮ ಹತ್ರ ಹಣ ಇದೆ, ಇಲ್ಲ ಅಂತಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳದೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ನ್ಯಾಯ ನೀತಿಯಾಗಿ ಅದನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸ್ಕೊಳ್ಳಿ. ಲಕ್ಷ್ಮಿ ಚಂಚಲೆ ಅವಳು ಇರ್ತಾಳೆ, ಇವತ್ತಿಲ್ಲಿರ್ತಾಳೆ, ನಾಳೆ ಇನ್ನೊಬ್ಬರ ಹತ್ರ ಇರ್ತಾಳೆ. ಓಕೆನಾ? ನೀವು ಲಕ್ಷ್ಮಿ ನಂಬ್ಕೊಂಡು ದುಡ್ಡಿದೆ ಅಂತಂದು ಹೇಗೆ ಬೇಕೋ ಹಾಗೆ ಮೋಜು ಮಸ್ತಿ ಮಾಡಿ ಲೈಫನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ನಾನು. ಕಿಂಗ್ ಆಫ್ ಸೋರ್ಸ್, ನೀವೊಬ್ಬ ಕ್ವೀನೂ ಇದ್ದೀರಾ. ಬರೀ ಗಂಡಸರಿಗೆ ಮಾತ್ರ ಹೋಗುತ್ತಾ ಈ ರೀಡಿಂಗು? ಇಲ್ಲ, ಹೆಂಗಸರಿಗೂ ಹೋಗುತ್ತೆ. ಹೆಣ್ಮಕ್ಳಲ್ಲಿನೂ ಒಂದು ರಾಜಂದು ಒಂದು ಸ್ವಭಾವ ಇರುತ್ತೆ. ಅವರು ಥರ್ಡ್ ಪಾರ್ಟಿಯಲ್ಲಿ ಇರ್ತಾರೆ, ಅವರು ಮೋಜು ಮಸ್ತಿ ಇರ್ತಾರೆ. ದಯವಿಟ್ಟು ಈ ಥರ್ಡ್ ಪಾರ್ಟಿ ಅನ್ನೋದನ್ನು ಕಿತ್ತು ಬಿಸಾಕ್ಬೇಕಿದು. ಇದನ್ನು ಥರ್ಡ್ ಪಾರ್ಟಿ ಇದ್ದರೆ ಎಲ್ಲ ಸಂಸಾರನೂ ಹಾಳು, ಎಲ್ಲ ಜೀವನನೂ ನರಕ ಇದು. ಏನಕ್ಕಂದರೆ ಅವ್ರು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾರೆ. ಈ ಮನುಷ್ಯ ಕುಣಿತಾರೆ, ಇಲ್ಲಿ ರಾತ್ರಿ ಒಂದು ಕಣ್ಣೀರ ತಪ್ಪು ಮಾಡಿದೆ, ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವೇನು ಅಲ್ವಾ? ಸಮಯ ಮುಗಿದು ಹೋಯ್ತು, ದುಡ್ಡು ಕಳ್ಕೊಂಡು ಹೋಯ್ತು, ಎಲ್ಲ ಹೋಯ್ತು. ಇವಾಗ ಹತ್ರ ಏನು ಪ್ರಯೋಜನ ಬರುತ್ತೆ? ದಯವಿಟ್ಟು ಈ ತಪ್ಪನ್ನು ಮಾಡಲೇಬೇಡಿ. ಯಾರು ದಯವಿಟ್ಟು ಈ ತಪ್ಪು ಮಾಡಬೇಡಿ ಅಂತ ನಾನು ಕೇಳ್ತೇನೆ. ಏಂಜಲ್ಸ್ ಏನು ಹೇಳ್ಬೋದು? ಅಥವಾ ಇದು ನಿಮ್ಮ ವ್ಯಕ್ತಿದಾಗಿರ್ಬೋದು, ನೀವು ಹೇಗೆ ಆಯ್ಕೆ ಮಾಡ್ಕೊತೀರ ಹಾಗೆ. ಓಕೆನಾ? ನಮ್ಮದೇ ಆ ಥರ ಆಗಬೇಕಂತ ಏನಿಲ್ವಲ್ಲ, ನಿಮ್ಮದೇ ಆ ಥರ. ಓಕೆ, ಎಸ್ ನೋಡಿ, ನೀವೇನು ಅಂದ್ಕೊಂಡಿದ್ರೆ ಅದಕ್ಕೆ ಎಸ್ ಹೇಳ್ತಾ ಇದ್ದೀನಿ. Angels, please guidance me. Angels, please guidance me. Ask your angels. ನೀವು ಪ್ರೇ ಮಾಡಬೇಕು. ಓಕೆನಾ? ದಯವಿಟ್ಟು ಪ್ರೇ ಮಾಡಿ. ಇಂಪ್ರೂವ್ ಹೆಲ್ತ್ ಬರೋದ್ರಲ್ಲಿ. ಓಕೆ, ಪ್ಲೀಸ್ ನನಗೆ ಗೈಡೆನ್ಸ್. ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್. ಮೊದಲ ಸ್ಥಿತಿ ಇಲ್ಲ ಇವಾಗ ಸಿಚುವೇಶನ್ ಬದಲಾಗಿದೆ. ಎಲ್ಲ ಸರಿ ಆಗುತ್ತೆ. ಕಾಲ ಹೀಗೆ ಇರಲ್ವಲ್ಲ ಅಲ್ವಾ? ಎಲ್ಲ ಬದಲಾಗ್ತಾ ಇರುತ್ತೆ. ಓಕೆ, ದಯವಿಟ್ಟು ಯಾರು ಥರ್ಡ್ ಪಾರ್ಟಿಲಿದ್ದಾರೋ ಅವ್ರು ದಯವಿಟ್ಟು ಹೊರಗೆ ಬಂದುಬಿಟ್ಟು ನಿಮ್ಮದೇ ಆದ ಜೀವನವನ್ನು ಕಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಕಟ್ಕೊಂಡು ಈ ಥರ ಹಿಂಗಾಳದ ಪರಿಸ್ಥಿತಿ ಬರೋದಿಲ್ಲ. ಆಗುತ್ತೆ, ಇಲ್ಲ ಸ್ವಲ್ಪ ಕ್ಲಿಯರಾಗಿ ಮಾತಾಡಬೇಕು. ನನ್ನ ಮಾತೇನಾದರೂ ರ್ಯಾಶ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ದ ಲವರ್ಸ್ ಕಾರ್ಡ್ ಬಂದಿದೆ. ಲವ್ ಹಾರ್ಮನಿ, ಪಾರ್ಟ್ನರ್ಶಿಪ್ ಚಾಯ್ಸಸ್. ನಿಮ್ಗೆ ಏನು ಬರುತ್ತೆ? ಪಾರ್ಟ್ನರ್ಶಿಪ್ ಚಾಯ್ಸಸ್ ಬರುತ್ತೆ. ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಓಕೆನಾ? ಆವಾಗ ಗೊಂದಲಕ್ಕೀಡಾಗದೆ ಸರಿಯಾದ ಪಾರ್ಟ್ನರನ್ನು ಆಯ್ಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ಇವಾಗ ಡಿವೈನ್ ಜೊತೆ ಇದ್ದವರು ಅವ್ರ ಜೊತೆನೇ ಇರಿ ಅಂತ ಹೇಳ್ತೈತೆ ನಾನು. ಇವಾಗ ದೇವರು ಒಂದಿಷ್ಟು ಸಂಬಂಧಗಳನ್ನು ಇವರೇ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡಿರ್ತಾರೆ. ದಯವಿಟ್ಟು ಅವ್ರ ಜೊತೆನೇ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಪ್ಲೀಸ್ wisdom, soul searching, situated, spiritual alignment, receiving to giving guidance. ಓಕೆನಾ? ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ನೀವು ಕರೀರಿ. ನಿಮ್ಮ ಸೋಲನ್ನು ನಿಮ್ಮ ಟ್ವಿನ್ ಕರೀರಿ ನೀವು. ಓಕೆನಾ? ಕರೆದ್ರೆ ಅವರು
ಯಾರನ್ನ ನಿಮ್ಗೇನಾದರೂ ಗೊಂದಲ ಆಯಿತು ಅಂತಂದರೆ ನೀನು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದು ನೈಟ್ ಒಂದೇ ಒಂದು ಪ್ರೇಯರ್ ಮಾಡಿ ಮಲ್ಕೊಳ್ಳಿ. ನನ್ನ ಸೋಲನ್ನು ನನ್ನ ಕಣ್ಣು ಮುಂದೆ ತರಿಸು, ನನ್ನ ಸೋಲನ್ನು ನಾನು ಯಾರನ್ನ ಆಯ್ಕೆ ಮಾಡ್ಕೋಬೇಕಂತ ನನಗೆ ಗೊತ್ತಿಲ್ಲ, ಪ್ಲೀಸ್ ದೇವ್ರೆ ನನ್ನ ಸೋಲನ್ನು ನನ್ನ ಕಣ್ಣು ಮುಂದೆ ತೊಗೊಂಡು ಬಾ ಅಂತ ನೀವು ಒಂದೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಯಾರು ಬರ್ತಾರೋ ಕಣ್ಣು ಮುಚ್ಕೊಂಡು ಅವ್ರನ್ನ ಒಪ್ಕೊಳ್ಳಿ. ಏನೇ ಕಷ್ಟ ನಷ್ಟ ಇದ್ದರೂ ಅದು ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಡೆತ್ ಕಾರ್ಡ್ ಬಂದಿದೆ ನೋಡಿ, ಎಂಡಿಂಗ್ ಆಫ್ ಎ ಸೈಕಲ್. ಇದೆಲ್ಲ ಏನಿದೆ, ಈಗ ಒಂದು ಸೈಕಲ್ ಎಂಡ್ ಆಯಿತು, ಇನ್ನೊಂದು ಸೈಕಲ್ ಶುರು ಆಗುತ್ತೆ. ಓಕೆನಾ? ಇವಾಗ ಒಂದು ಎಂಡ್ ಆಯ್ತು, ಇವಾಗ ಅದು ಎಂಡ್ ಆಗಿದ್ದನ್ನು ಕಟ್ ಮಾಡಿ ಬಿಸಾಕಿಬಿಡಿ. ಅದನ್ನೇ ಮತ್ತೆ ಟ್ಯಾಪೆ ಹಚ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಪವರ್ಫುಲ್ ಮೂಮೆಂಟ್ ರಿಸಲ್ಯೂಷನ್ ಬರ್ತದೆ. ನಿಮಗೊಂದು ಒಳ್ಳೆ ಪವರ್ ಕೊಡ್ತಾ ಇದ್ದಾರೆ ದೇವರು, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೇಗೂ ನೀವು ದುರುಪಯೋಗ ಪಡಿಸ್ಕೋಬೇಡಿ ಅಂತ ಹೇಳ್ತಾರೆ. ನಿಮ್ಮದೊಂದು ಕೆಟ್ಟ ಕರ್ಮ ಏನಿದೆಯಲ್ಲ ಅದು ಎಂಡ್ ಆಯಿತು, ಇನ್ನು ಒಳ್ಳೆ ಕರ್ಮ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕರ್ಮ ಎಂಡ್ ಆಗಬೇಕು, ವ್ಯಕ್ತಿ ಎಂಡ್ ಆಗಬಾರ್ದು. ಓಕೆ? ಅವ್ರ ದುರ್ಬುದ್ಧಿ ಕೆಟ್ಟ ಬುದ್ಧಿ ಅದೆಲ್ಲ ಎಂಡ್ ಆಗಬೇಕು. ಓಕೆ, ಫಸ್ಟ್ ಅನ್ನೋರಿಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ದಯವಿಟ್ಟು ಏನಾದರೂ ಜೋರಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಡಿ. ಬನ್ನಿ, ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಟು ಮೈ ಚಾನಲ್. ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು. ಹಾಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಮಾಡ್ತೀನಿ. ಏನಕ್ಕಂದರೆ ನನಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಮಾಡಲೇಬಾರ್ದು ಇವಳು ಚಾನಲ್ ಅಂತಂದ್ಬಿಟ್ಟು. ಅದನ್ನು ದೇವರಿಗೆ ಬಿಟ್ಬಿಡೋಣ. ಓಕೆ ನೋಡಿ, ಅಲ್ಲಿ ಡೆತ್ ಕಾರ್ಡ್ ಬಂದಿದೆ, ಇಲ್ಲಿ ಕೂಡ ಡೆತ್ ಕಾರ್ಡ್ ಬಂದಿದೆ, ದ ವರ್ಡ್ ಕಾರ್ಡ್. ಓಕೆ, 7 of Swords, the Tower card, the Hermit, the Justice, Ace of Swords, and 4 of King of Cups, Empress, Justice. ಎಷ್ಟು ಕಾರ್ಡ್ ಬಂದಿದೆ ನೋಡಿ ನಿಮಗೆ. ಸೆಕೆಂಡ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಇಷ್ಟೊಂದು ಕಾರ್ಡ್ ಬಂದಿದೆ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಫಸ್ಟ್ ಅಲ್ಲ ಸೆಕೆಂಡ್. ಎಂಪ್ರೆನ್ಸು. ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ, ನಿಮ್ಮ ಸಿಚುವೇಶನನ್ನು, ನಿಮ್ಮ ಲೈಫ್ ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂದರೆ ಆಗದೆ ನೀವು ಒದ್ದಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನು ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಾರಿ, ಒಂದು ಸ್ವಲ್ಪ ಕ್ಯಾಮ್ರಾ ಏನೋ ಆಯಿತು. ಸಾರಿ, ಒಂದು ನಿಮಿಷ. ಬ್ಯಾಲೆನ್ಸನ್ನು ಮಾಡ್ಕೋಬೇಕು. ಓಕೆ, ಡೆತ್ ಕಾರ್ಡ್ ಬಂದಿದೆ, ಇಲ್ಲೂ ಡೆತ್ ಕಾರ್ಡ್ ಬಂದಿದೆ. ವ್ಯಕ್ತಿನ ಡೆತ್ ಆಗಿಬಿಡ್ತಾರಾ ಅಥವಾ ಸಿಚುವೇಶನ್ನ ಡೆತ್ ಆಗುತ್ತಾ ಅಂದರೆ ನಾನು ಹೇಳ್ತೀನಿ, ಸಿಚುವೇಶನ್ ಡೆತ್ ಆಗಲಿ, ಆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಲಿ. ವ್ಯಕ್ತಿ ಡೆತ್ ಆದರೆ ಏನು ಬಂತು, ಸಿಚುವೇಶನ್ ಡೆತ್ ಆಗಲಿ ಅಂತ ನಾನು ಕೇಳ್ತೀನಿ. ಅಥವಾ ನಿಮ್ಗೆ ಯಾರು ತುಂಬ ತೊಂದರೆ ಕೊಡ್ತಿರ್ತಾರೋ ಅವರು ಕೆಟ್ಟ ದುರ್ಬುದ್ಧಿದು ವಿನಾಶ ಆಗಲಿ ಅಂತ ಕೇಳ್ಕೊತಾರೆ ದೇವ್ರ ಹತ್ರ. ದ ವರ್ಡ್ ಕಾರ್ಡ್. ಓಕೆ, ವರ್ಡ್ ಕಾರ್ಡ್. ನೀವು ಪ್ರೊಟೆಕ್ಷನಲ್ಲಿದ್ದೀರಾ. ಈ ಇಡೀ ಪ್ರಪಂಚನ ನಿಮ್ಮನ್ನು ಕೈ ಬಿಡ್ಬೋದು, ಬಟ್ ಈ ಪ್ರಕೃತಿ ವರ್ಡ್ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಇಡೀ ಪ್ರಪಂಚ ಅಂತಂದರೆ ನಿನ್ನ ಸಂಬಂಧಿಕರು, ನಿನ್ನ ಯಾರ್ಯಾರು ನೀನು ನನ್ನವರು ಅಂದ್ಕೊಂಡಿದೆಯಲ್ಲ ಅವರೆಲ್ಲ ನಿನ್ನ ಕೈ ಬಿಡ್ಬೋದು, ಬಟ್ ನಿನ್ನನ್ನು ಕಾಪಾಡ್ತಾ ಇರೋದು ವರ್ಡ್. ಸಾರಿ, ನಿನ್ನನ್ನು ಕಾಪಾಡ್ತಾ ಇರೋದು ವರ್ಡ್. ನೀನು ಪ್ರಕೃತಿ ಜೊತೆ ಕನೆಕ್ಟ್ ಆಗು. ಓಕೆ, ಯು ಆರ್ ಎ ಪ್ರೊಟೆಕ್ಟೆಡ್. 7 of Swords. ಸಮಸ್ಯೆ ಬಂತು ಅಂತ ಎದುರುಬಿಟ್ಟು ಹೋಗಬೇಡ. ಯಾವುದೇ ಸಮಸ್ಯೆ ಬರಲಿ ಧೈರ್ಯವಾಗಿ ನಿಂತು ಎದುರಿಸು ಅಂತ ಹೇಳ್ತಿದ್ದಾರೆ. ದ ಟವರ್ ಕಾರ್ಡ್. ಏನೋ ಒಂದು ಸಿಚುವೇಶನ್ ಬರೋದ್ರಲ್ಲಿದೆ, ನಿಮಗೇನೋ ಗೊತ್ತಿಲ್ಲದ ವಿಷಯ ಒಂದು ನಿಮಗೆ ಗೊತ್ತಾಗುತ್ತೆ, ಆಘಾತಕಾರಿ ಆಗುತ್ತೆ. ಓಕೆನಾ? ಹೆಲ್ತನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ.
ಹಾಗಾದ್ರೆ ಸತ್ಯ ಒಂದಿಲ್ಲ ಒಂದು ಹೊರಗೆ ಬರಲೇಬೇಕಾ? ಹಾಂ, ಸತ್ಯ ಆದಮೇಲೆ ಹಾಗೆ ಅಲ್ವಾ, ಬೂದಿ ಮುಚ್ಚಿದ ಕೆಂಡ ಥರ ಇರುತ್ತೆ, ಯಾವಾಗಲೂ ಒಳಗೇ ಸುಡ್ತಾ ಇರುತ್ತೆ. ಅದು ಯಾವಾಗಲೂ ಹೊರಗೆ ಬಂದುಬಿಡ್ಬೇಕು ಇಮಿಡಿಯೇಟ್ಲಿ, ಆಮೇಲೆ ಕ್ಲಿಯರ್ ಆಗೋದು. ಓಕೆ, ನೈಟ್ ಆಫ್ ಕಪ್ಸ್. ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ. ನಿಮ್ಮನ್ನು ಹುಡ್ಕೊಂಡು ಯಾರೋ ಬರ್ತಾ ಇದ್ದಾರೆ, ನೀವೇ ಬೇಕು ಅಂತ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಓಕೆನಾ? ಡೆವಿಲ್ ಕಾರ್ಡ್ ನಿಮ್ಗೆ ತುಂಬ ನೆಗೆಟಿವಿಟಿ ಆಗಿದೆ, ತುಂಬ ಅಂದರೆ ತುಂಬ ನೆಗೆಟಿವಿಟಿ ಮಾಡಿದ್ದಾರೆ. ಇನ್ನು ಡೆವಿಲ್ ಕಾರ್ಡ್ ಬಂದರೆ ನನಗೆ ಇಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟಿಷ್ಟ ಅಲ್ಲ. ಏನಕ್ಕಂದ್ರೆ ಅವರು ಎಷ್ಟು ಕೆಟ್ಟದಾಗಿ ನೆಗೆಟಿವಿಟಿ ಮಾಡಿರ್ತಾರೆ ಅಂದರೆ ಡೆವಿಲ್ ಕಾರ್ಡೇ ಹೇಳುತ್ತೆ. ಏನಕ್ಕಂದರೆ ನೀವು ಯಶಸ್ಸನ್ನು ಕಾಣಬಾರ್ದು, ನೀವು ಮುಂದೆ ಹೋಗಬಾರ್ದು, ನೀವು ಸುಂದರವಾಗಿರಬಾರ್ದು, ನೀವು ಹೆಲ್ತಿಯಾಗಿರಬಾರ್ದು, ನೀವು 10 ಜನರ ಜೊತೆ ನೀವು ಚೆನ್ನಾಗಿ ಇರಬಾರ್ದು, ಮಿಂಗಲ್ ಆಗಬಾರ್ದು, ನಿಮ್ಮ ಸಮಾಜದಲ್ಲಿ ನಿಮ್ಮದೇ ಆದ ಸ್ಥಾನಮಾನ ಸಿಗಬಾರ್ದು. ಏನೇನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂದರೆ ಒಂದಲ್ಲ ಎರಡಲ್ಲ, ಸಾವಿರ ಮಾಡಿದ್ದಾರೆ. ನೀವು ಹಿಡಿದ ಕೆಲಸ ಏನಾಗಬೇಕು? ಫ್ಲಾಪ್ ಆಗಬೇಕು. ನೀವು ಯಶಸ್ಸನ್ನು ದುಶ್ಮನ್ ಕಾ ಹೈ ಅಂದರೆ ಬಗಲ್ ಮೇ ಅಂದರೆ ಊರು ತುಂಬ ಹೈ ಅಂದಿದ್ರಂತ. ಆ ಥರ ಇಲ್ಲಿ ದುಶ್ಮನ್ರು ತುಂಬ ಆಗಿಬಿಟ್ಟಿದ್ದಾರೆ. ಈ ದುಶ್ಮನ್ರಿಗೆ ಇನ್ನೊಂದು ಹೇಳ್ತೀನಿ, ಕಾಲಭೈರವ ಸ್ತೋತ್ರ ಪಠಣೆ ಮಾಡಿ, ಕಾಲಭೈರವ ಅಷ್ಟಕಂ ಅದನ್ನು ಪಠಣೆ ಮಾಡಿ. ಇಲ್ಲ ನರಸಿಂಹಸ್ವಾಮಿ, ನರಸಿಂಹ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ, ಈ ಸ್ತೋತ್ರನ ಪಠಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕಾಲಭೈರವ ನರಸಿಂಹಸ್ವಾಮಿ ಸ್ತೋತ್ರನ ಪಠಿಸಿ. ಓಕೆನಾ? ಈ ದುಷ್ಟರು ಸಂಹಾರ ಆಗಬೇಕು. ಈ ದುಷ್ಟರ ಅಂತ್ಯ ಆದ್ರೆ ನಿಮ್ಮ ಲೈಫ್ ಒಂದು ಕ್ಲಾರಿಟಿಗೆ ಬರೋದು. ಓಕೆ, ಇವಾಗ ಪಿತೃಪಕ್ಷ ಬೇರೆ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಪಿತೃಗಳಿಗೋಸ್ಕರ ನಿಮ್ಮ ಪಿತೃಗಳಿಗೆ ಪೂಜೆ ಮಾಡಿದರೆ ಓಕೆ, ಒಂದಿಷ್ಟು ಅನ್ನ ನೈವೇದ್ಯ ಮಾಡಿದರೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೈವೇದ್ಯ ಮಾಡಿ. ಪಿತೃಪಕ್ಷ ಮಾಡದೇ ಇರೋರು, ಈಗ ನಮ್ಮ ಅತ್ತೆ ಮನೇಲಿ ಇರ್ತೀವಿ, ನಮ್ಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದವರು ದಯವಿಟ್ಟು ಒಂದು ಸ್ವಲ್ಪ ಅನ್ನ ಮೊಸರನ್ನು ಕಾಗೆಗಳಿಗೆ ಇಡಿ. ಆ ಕಾಗೆಗಳು ತಿಂದಾದಮೇಲೆ ಪಿತೃಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ. ಮಕ್ಕಳಾಗಲ್ದವ್ರಿಗೆ ಮಕ್ಕಳಾಗುತ್ತೆ. ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಆಶೀರ್ವಾದ ಮಾಡಿದರೆ ನಿಮ್ಮದು ಏಳಿಗೆ ಅನ್ನೋದು ಆಗುತ್ತೆ. ಓಕೆನಾ? ಜಡ್ಜ್ಮೆಂಟ್ ಕಾರ್ಡ್ ಬರೋದ್ರಲ್ಲಿ ಜಡ್ಜ್ಮೆಂಟ್, ನಿಮಗೇನು ಇಷ್ಟೆಲ್ಲ ಅನ್ಯಾಯ ಎಲ್ಲ ಆಗಿದೆಯಲ್ಲ ಅದಕ್ಕೊಂದು ದೇವರು ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾನೆ. ದಯವಿಟ್ಟು ಚಿಂತೆ ಮಾಡಬೇಡಿ. ಹರ್ಮಿಟ್ ಕಾರ್ಡ್, ನೀವೊಂದು ಬೆಳಕು ಹುಡುಕ್ತಾ ಇದ್ದೀರಾ, ಬೆಳಕು ಹುಡುಕಿ ಖಂಡಿತವಾಗ್ಲೂ ಆ ಬೆಳಕು ಸಿಕ್ಕೇ ಸಿಗುತ್ತೆ ನಿಮಗೆ. ಜಸ್ಟಿಸ್ ನ್ಯಾಯ ನಿಮಗೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಜಸ್ಟಿಸ್ ಕಾರ್ಡ್ ಬಂದಿದೆ, ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ. ಏಸ್ ಆಫ್ ಸೋರ್ಸ್, ನಿಮ್ಗೆ ಏನು ಅಂದ್ಕೊಂಡಿರ್ತೀರ ಅದಕ್ಕೆ ಅಸ್ತು 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 ಅಸ್ತು. ತಗೊಳ್ಳೆ ಮಗನೇ ನಿನಗೇನು ಬೇಕೋ ಅದನ್ನು ಇಷ್ಟು ದಿನ ಶ್ರಮ ಪಟ್ಟಿದ್ದಕ್ಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಇನ್ನು 4 ಆಫ್ ವಾಂಡ್ಸ್ ಏನು ಹೇಳ್ತೀನಿ, ರಾತ್ರಿ ಮಲಗಿದಾಗೆಲ್ಲ ಯೋಚನೆ. ನೀವು ರಾತ್ರಿ ಮಲಗಿದಾಗ ನೈಟ್ ನೀವು ತುಂಬ ಎಚ್ಚರಿಕೆಯಾಗಿರಬೇಕು. ನಿಮ್ಮನ್ನು ಹೇಗಾದರೂ ಮಾಡಿ ಇವ್ರನ್ನ ತೆಗಿಲ್ಲ ಅನ್ನೋದೊಂದು ಪ್ಲಾನಿಂಗು ಗ್ರೂಪ್ ಎಲ್ಲ ಸೇರಿಕೊಂಡು ನಿಮಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ನೀವು ಅದು ಯಾವ ಟೈಮಲ್ಲಿ ಹೊಡಿಬೇಕಂದ್ರೆ ಇವಳು ಮಲಗಿದಾಗ ಹೊಡಿಬೇಕು ಅಥವಾ ಇವನು ಮಲಗಿದಾಗ ಹೊಡಿಬೇಕು ಅಂತಂದು ಟ್ರೈ ಮಾಡ್ತಿದ್ದಾರೆ. ಬಿ ಕೇರ್ಫುಲ್. ಓಕೆ, ನಿಮ್ಮನ್ನು ಅವರು ಡೇ ಟೈಮನ್ನು ನಿಮ್ಗೆ ಟಚ್ ಮಾಡೋಕ್ಕಾಗಲ್ಲ, ನೈಟ್ ಟೈಮು ನಿಮಗೆ ತೊಂದರೆ ಮಾಡಬೇಕು, ನಿಮ್ಗೇನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ಪ್ಲಾನು ನಿಮ್ಮದೆಲ್ಲ ಸೋರಿಕೆ ಆಗ್ತಾಯಿದೆ. ನಿಮ್ಮದು ಇಮೇಲ್ ಅಕೌಂಟು, ನಿಮ್ಮದು ಅಕಸ್ಮಾತ್ ಚಾನಲ್ ಇದ್ದರೆ ಚಾನಲ್ ಸೋರಿಕೆ ಆಗ್ತಾಯಿದೆ. ಅದನ್ನು ಹೇಗೆ ಪತ್ತೆ ಹಚ್ಚೋದು ಅಂತಂದ್ರೆ ಯಾರಾದರೂ ಒಬ್ಬರು ಇದ್ದರೆ ದಯವಿಟ್ಟು ನನಗೊಂದು ಸ್ವಲ್ಪ ಮೆಸೇಜ್ ಹಾಕಿಬಿಡಿ. ಯಾರಾದರೂ ಒಬ್ಬರು ಸೈಬರ್ ಯಾರಾದರೂ ದಯವಿಟ್ಟು ನನಗೊಂದು ಸ್ವಲ್ಪ ಮೆಸೇಜ್ ಹಾಕಿಬಿಡಿ, ನನಗೂ ಸ್ವಲ್ಪ ಅವಶ್ಯಕತೆ ಇದೆ ಪ್ಲೀಸ್, ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಥರ ಮಾಡಿದವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ನಾವು. ದಯವಿಟ್ಟು ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ಸ್ವಲ್ಪ ಮೆಸೇಜ್ ಹಾಕಿ, ನಮ್ಮನ್ನು ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಡಿ ಅಂತ ನಾನು ಕೇಳ್ತೀನಿ. ನಿಮ್ಮ ಐಡಿಗಳು, ನಿಮ್ಮ ಡಾಕ್ಯುಮೆಂಟ್ಸು, ನಿಮ್ಮ ಮಾಹಿತಿಗಳೆಲ್ಲ ಏನಾಗ್ತಾಯಿದೆ, ಸೋರಿಕೆ ಆಗ್ತಾಯಿದೆ. ದಯವಿಟ್ಟು ಅದು ಹೇಗೆ ಸೋರಿಕೆ ಆಗುತ್ತೋ ಹೇಗಾಗುತ್ತೋ ಅದು ನಿಮಗೆ ಬಿಟ್ಟಿದ್ದು ವಿಷಯ. ಓಕೆನಾ?
ಪ್ರತಿ ಇಂಚು ಪ್ರತಿ ಕ್ಷಣ ಪ್ರತಿ ಸೆಕೆಂಡು ನಿಮ್ಮ ಮಾಹಿತಿ ಸೋರಿಕೆ ಆಗ್ತಾ ಇದೆ. ಅದನ್ನು ಮೂರನೇ ವ್ಯಕ್ತಿ ಕೇಳಿಸ್ಕೊಳ್ತಾ ಇದ್ದಾರೆ. ಓಕೆ, ಯಾರಾದರೂ ಸೈಫರ್ ಇದ್ದರೆ ದಯವಿಟ್ಟು ನನಗೊಂದು ಮೆಸೇಜ್ ಹಾಕಿ ಪ್ಲೀಸ್. ಕ್ವೀನ್ ಆಫ್ ಸೋರ್ಸ್ ಏನಾಗುತ್ತೆ, ಏನೇ ಸಮಸ್ಯೆ ಬಂದರೂ ನೀವೊಂದು ಒಂಟಿ ಮಹಿಳೆ, ಗಟ್ಟಿಗಿತ್ತಿ ಅಂತಾರಲ್ಲ ಆ ಥರ. ನಿಮಗೆ ಯಾರೂ ಇಲ್ಲ, ಹಿಂದೆ ಮುಂದೆ ತಂದೆ ತಾಯಿ ಬಂಧು ಬಳಗ ಅನಾಥ ಅಂತ ಅನ್ಕೋಬೇಡಿ. ಎಲ್ಲರೂ ಇದ್ರೂ ಒಂಟಿಯಾಗಿರ್ತಾರೆ. ಕೆಲವೊಬ್ಬರು ಎಲ್ಲ ದೊಡ್ಡದಾಗಿರ್ತಾರೆ, ಒಂಟಿಯಾಗಿ ಹೋರಾಟ ಮಾಡ್ತಿರ್ತಾರೆ. ಹೋರಾಟ ಅಂದರೆ ಯಾವ ಥರ ಹೋರಾಟ? ಕತ್ತಿ ಹಿಡ್ಕೊಂಡೇ ಹೋರಾಟ ಅಂತಲ್ಲ, ಭಾವನೆಗಳ ಮುಖಾಂತರನೂ ಇರುತ್ತೆ ಹೋರಾಟ. ಮನಸ್ಸಿನ ಭಾವನೆಗಳೊಂದು ಅದು ಒಂದು ಹೋರಾಟನೇ. ಏನಕ್ಕಂದರೆ ಆ ವ್ಯಕ್ತಿ ನಿಮ್ಗೆ ಗೊತ್ತು, ಎದುರಿಗಿದ್ದ ವ್ಯಕ್ತಿ ಏನೇನೆಲ್ಲ ಮಾಡಿದ, ಏನೇನೆಲ್ಲ ಇಲ್ಲ ಗೊತ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಿಮಗೆ ಕೈ ಕಟ್ಟಿ ಹಾಕಿರ್ತಾರೆ, ಕಾಲು ಕಟ್ಟಿ ಹಾಕಿರ್ತಾರೆ. ಏನು ಮಾಡಲಿ ನೀವು ಅಂತಿರ್ತೀರ. ಆ ಥರ ಒಂದು ಸಿಚುವೇಶನ್ನು ನಿಮಗೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಏನು ಎದುರಿಗೆ ಶತ್ರು ಬಂದುಬಿಟ್ರೆ ಸರಿಯಾಗಿ ಬಿಟ್ಬಿಟ್ಟು ಏನೋ ಒಂದು ಮಾತು ಎದುರೆದ್ರೆ ಮಾತಾಡ್ಬಿಡ್ಬೋದು. ಎದುರೆದುರು ಇಲ್ಲ. ಇದು ಏನಾಗಿದೆ ಗೊತ್ತಾ? ಭಾವನೆಗಳ ಮುಖಾಂತರ ಭಾವನೆ ಒಳ ಮನಸ್ಸಿನ ಒಂದು ಹೋರಾಟ, ಮನಸ್ಸಿನ ಒಂದು ಚಂಚಲತೆ ಅಂತ ಹೇಳ್ಬೋದು ಇದಕ್ಕೆ ಯಾರು ಕಾರಣ? ನಾವಿದು ಮನಸ್ಸಿಂದ ಒಂದು ಹೋರಾಟ ಅಂತಂದರೆ ನಾವು ದೈವವನ್ನು ಪಾದ ಬಿಡಲೇಬಾರ್ದು. ಏಕೆಂದರೆ ಮನಸ್ಸಿನ ಒಂದು ಮಾಯೆ ತಂದು ಹಾಕ್ದವರು ದೈವನೇ ಅಲ್ವಾ. ನಾವು ಅವನಲ್ಲೇ ಕೇಳಬೇಕು, ನೀನೇ ಈ ಮಾಯೆನ ತಂದು ಹಾಕಿರೋದು, ನೀನೇ ಇದನ್ನು ಸರಿ ಮಾಡಬೇಕು ಅಂತ ನಾವು ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಇನ್ನು ಎದುರ ವ್ಯಕ್ತಿಗಳು ತುಂಬ ಶತ್ರುಗಳಿರ್ತಾರೆ. ಎದುರುಗಡೆ ನೀವು ರೋಡಲ್ಲೇ ಶತ್ರುಗಳಿರ್ತಾರೆ. ಓಕೆ, ನೀವು ಎಲ್ಲಿ ಹೆಜ್ಜೆ ಇಡ್ತೀರ ಅಲ್ಲೇ ಶತ್ರು, ಇಲ್ಲಿ ಹೆಜ್ಜೆ ಇಟ್ಟರೆ ಇಲ್ಲಿ ಶತ್ರು, ಇಲ್ಲಿ ಹೆಜ್ಜೆ ಇಟ್ಟರೆ ನಿಮಗೆ ಯಾಕೆ ಶತ್ರುಗಳು ಹುಟ್ಕೊಳ್ತಾರೆ ಅಂತ ಒಂದು ಪ್ಲಸ್ ಪಾಯಿಂಟ್ ಹೇಳ್ತೇನೆ ಕೇಳಿ. ಏನಕ್ಕಂದರೆ ಅವರು ಎಷ್ಟೇ ತೊಂದರೆ ಮಾಡಿದರೂ ನೀವು ಎದ್ದೆದ್ದು ಬರ್ತಿರ್ತಾರೆ. ಅದಕ್ಕೋಸ್ಕರ ಅವರು ಶತ್ರುಗಳು ಜಾಸ್ತಿ ಆಗ್ತಾರೆ. ಹೇಗೆ ಇವ್ರಿಗೆ ಸಾಧ್ಯ ಹೇಗೆ ಅಂತಂದು ಅವ್ರು ಹುಚ್ಚಿಡು ತಲೆಯೆಲ್ಲ ಕೆರ್ಕೊಳ್ತಾ ಇದ್ದಾರೆ. ಹೇಗಿದು ಅಂತಂದ್ಬಿಟ್ಟು ಅದಕ್ಕೆ ಏನು ಮಾಡಬೇಕು, ಅದಕ್ಕೋಸ್ಕರ ನಿಮಗೆ ಶತ್ರುಗಳು ತುಂಬ ಜನ ಹುಟ್ಕೊಳ್ಳೋದು. ಓಕೆನಾ? ನೇರವಾದ ಮಾತಿಂದ ಶತ್ರುಗಳು ಹುಟ್ಕೊಳ್ತಾರೆ. ಓಕೆ, ಕಣ್ಣಿಗೆ ಕಂಡರೂ ಕಾಣದೇ ಇರೋಂಗಿರ್ತಾರಲ್ಲ ಅವ್ರಿಗೆ ಶತ್ರುಗಳಲ್ಲ. ಅವ್ರು ನೀವು ಹಿಂಗೆ ಕಾಲಾಯ ತಸ್ಮೈ ನಮಃ. ಏನೇ ಕಂಡರೂ, ಏನೇ ದುರ್ಘಟನೆ ಆದರೂ, ಏನೇ ಆದರೂ ಕಾಲಾಯ ತಸ್ಮೈ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು ಇಷ್ಟ ಅಂದ್ಕೊತ ಬನ್ನಿ ಸಾಕು. ಓಕೆನಾ? ಪ್ರತಿಯೊಬ್ಬರು ಮನೆಯಲ್ಲೂ, ಪ್ರತಿಯೊಬ್ಬರು ಮನಸ್ಸಲ್ಲೂ ಕೃಷ್ಣ ಹೋಗ್ಬಿಟ್ಟು ಕೌರವರ ಪಾಂಡವರ ಯುದ್ಧ ಹೇಗೆ ಎದುರು ಮಾಡಿದ್ರು, ಈ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತಾರೆ. ಕೌರವರು ಇರ್ತಾರೆ, ಪಾಂಡವರು ಇರ್ತಾರೆ. ಓಕೆನಾ? ಎದುರೇ ಇರ್ಬೇಕಂತ ಏನಿಲ್ವಲ್ಲ. ಅವನವನು ಒಳ್ಳೆ ಕೆಲಸ ಮಾಡಿದರೆ ಏನಾದರೂ ಮಾಡಿ ತುಳಿಬೇಕಂತಿರ್ತಾರೆ. ಆವಾಗ ನಮ್ಮ ಕೃಷ್ಣ ಏನು ಮಾಡಬೇಕು, ನಮ್ಮ ಕೃಷ್ಣನ ನಾವು ನೆನಪಿಸ್ಕೊಳ್ಬೇಕು. ಆ ಕೃಷ್ಣನೇ ಆ ಯುದ್ಧನ, ಈ ಸಂಸಾರ ಎಂಬ ಯುದ್ಧನ ಆ ಕೃಷ್ಣನೇ ಸರಿದೂಗಿಸ್ತಾನೆ ಅಂತ ನನ್ನ ಅಭಿಪ್ರಾಯ ಇದು. ಓಕೆನಾ? ದಯವಿಟ್ಟು ಈ ದೈವದ ಮೊರೆ ಹೋಗಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಏಂಜಲ್ಸ್ please answer me. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿನ್ನ ಒಳಗಿನ ಮಾತು ಏನು ಹೇಳ್ತಾ ಇದೆ, ನಿನ್ನ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಫಸ್ಟು ಕೇಳು. ಓಕೆ? ಸಕ್ಸಸ್. ಇನ್ನೇನು ಬೇಕಪ್ಪ? ಸಕ್ಸಸ್. ಓಕೆ, ಚೂಸ್ ಎ ನ್ಯೂ. ಇನ್ನೊಂದು ಕಾರ್ಡ್ ನೋಡಿದಾಗ ವಿಕ್ಟರಿ ನಿಮ್ಮದೇ. ಇಯರ್ ಫ್ರಮ್ ನೋ ಒಂದು ವರ್ಷದೊಳಗೆಲ್ಲ ಆಗಿಬಿಡುತ್ತೆ. ಓಕೆ, ಸುಖ ಶಾಂತಿ ನೆಮ್ಮದಿ ಸಿಗಲಿ. ದುಷ್ಟಶಕ್ತಿಗಳು ಸರ್ವನಾಶ ಆಗಬೇಕು. ದುಷ್ಟಶಕ್ತಿಗಳು ನಿಮ್ಮ ಸಂಸಾರದಲ್ಲಿ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ ಎಲ್ಲ ತೊಲಗಿ ಹೋಗಲಿ. ನಿಮ್ಮದೊಂದು ಹ್ಯಾಪಿ ಫ್ಯಾಮಿಲಿ ಆಗಬೇಕು. ಆಸ್ಕ್ ಯುವರ್ ಏಂಜಲ್ಸ್. ಓಕೆ, ಆಸ್ಕ್ ಯುವರ್ ಏಂಜಲ್ಸ್. ಓಕೆ, ಯಾವ ದೇವರಿಗೆ ಏನು ಹೇಳ್ಬೋದು?
ಕಾಲಭೈರವ, ನಾನು ಹೇಳಿಲ್ಲ ಕಾಲಭೈರವ ಅಂದ ತಕ್ಷಣ ಕಾಲಭೈರವನೇ ಬಂದಿದ್ದು. ಕಾಲಭೈರವ ಅಷ್ಟಕಂ ಅದನ್ನು ಕೇಳಿ ದಯವಿಟ್ಟು ಅದನ್ನು ಪಠನೆ ಮಾಡಿ. ಕಾಲಭೈರವ ಅಷ್ಟಕಂ ಸೋ ಕೋಇನ್ಸಿಡೆಂಟ್. ಸಡನ್ ಚೇಂಜ್ ಬರೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ. ಏನೋ ಒಂದು ಸಡನ್ ಸಿಚುವೇಶನ್ ಬರೋದ್ರಲ್ಲಿ ನಿಮ್ಮ ಮೊದಲು ಹೇಗಿದ್ರಲ್ಲ ಆಗಿರೋಕ್ಕಾಗಲ್ಲ. ಓಕೆ, ಏನೋ ಒಂದು ಸಡನ್ ಚೇಂಜ್ ಬರೋದ್ರಲ್ಲಿ ದುರ್ಗಾ ಮಾತೆ ದುಮ್ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ ಅಂತ ಈ ದುರ್ಗಾ ಮಾತಿನ ನೋಡಿ. ಅಪ್ಪ ಅಮ್ಮ ಇಬ್ಬರು ಶಾಂತ ರೂಪ ಇದ್ದರು ಈ ಥರ ಬಂದುಬಿಟ್ಟಿದ್ದಾರೆ ನೋಡಿ. ಇವಾಗ ಇದೆಲ್ಲ ಯಾರಿಗೆ ಹೋಗುತ್ತೆ ಅಂದರೆ ನಿಮ್ಮ ಶತ್ರುವಿಗೆ ಹೋಗುತ್ತೆ. ಓಕೆ, ಶಾಂತವಾಗಿದ್ದರು ಈ ಥರ ಬಂದಿದ್ದಾರೆ. ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ ಅಂತ ಹೇಳ್ತಾ ಇರಿ. ಶಿವ ಬಂದರು. ಥ್ಯಾಂಕ್ ಯು. ಅಥಾರಿಟಿ ನಿಮ್ಮ ಕೈಲಿ ಏನೇ ಕಳ್ಕೊಂಡಿದ್ರು ಅದು ಮತ್ತೆ ಸಿಗುತ್ತೆ. ಅಥಾರಿಟಿ ನಿಮ್ಗೆ ಸಿಗೋದ್ರಲ್ಲಿದೆ. ಈ ಫಾದರ್ ಫಿಗರ್ ಕಂಟ್ರೋಲ್ ಎಲ್ಲ ಈ ತಂದೆ ಕಂಟ್ರೋಲಲ್ಲಿದೆ. ಆಡಿಸುವವನೇ, ಕಂಟ್ರೋಲ್ ಮಾಡೋನು ಅವನೇ. ಅದಕ್ಕೆ ಹೇಳಿಲ್ವಾ, ಈ ಸಂಸಾರ ಎಂಬ ಯುದ್ಧದಲ್ಲಿ ಯಾರನ್ನ ನಾವು ಅವ್ರನ್ನೇ ನಂಬಿಬಿಟ್ರೆ ಆಗೋಯ್ತು. ನೀನೇ ತಂದಿಟ್ಟಿರೋದು ನೀನೇ ಸರಿ ಮಾಡಬೇಕು ಅಷ್ಟೇ. ಲಕ್ಷ್ಮೀ ಮಾ ಬಂದಿದ್ದಾರೆ, ಹ್ಯಾಪಿನೆಸ್ ಬರೆದಿರುತ್ತೆ. ಬಟ್ ಸಕ್ಸಸ್, ಆಪ್ಟಿಮಿಷನ್, ಟ್ರುತ್, ಸತ್ಯದ ದಾರಿಯಲ್ಲಿ ನಡೆದರೆ ನಾನು ಖಂಡಿತವಾಗ್ಲೂ ನಾನು ನಿನಗೆ ಸಕ್ಸಸ್ಸನ್ನು ಕೊಡ್ತೀನಿ ಅಂತ ಅಮ್ಮ ಹೇಳ್ತಿದ್ದಾರೆ. ಸತ್ಯದ ದಾರಿಯಲ್ಲಿ ಹೋಗಬೇಕು. ಓಕೆ, ಹೀಗೆ ನನ್ನ ಚಾನಲ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಆದಷ್ಟು ನಾನು ಡೈಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು. ಓಕೆ, ಮೈ ವ್ಯೂವರ್ಸ್ಗೆಲ್ಲ ಮೆಸೇಜ್ ಹೋಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಥ್ಯಾಂಕ್ ಯು ದೇವರೇ, ಥ್ಯಾಂಕ್ ಯು.